ಗಾಯ್ಸ್ ನಾನು ಹೇಳೋಗ್ತಿದ್ದೀನಿ ಗೊತ್ತಾ, ಜಟ್ಪಟ್ ನಗರಕ್ಕೆ ಹೋಗ್ತಾ ಇದ್ದೀನಿ ಇವತ್ತಿಂದ. ಅಲ್ಲ ಬುಧವಾರ ಗುರುವಾರದಿಂದ ಮದುವೆ, ನಮ್ಮ ಕಸಿನ್ ಸಿಸ್ಟರ್ ಮಗನ ಮದುವೆ ಬ್ಯುಸಿ, ಆಮೇಲೆ ಇನ್ನೊಂಥರ ಬ್ಯುಸಿ. ಎಲ್ಲ ಕರ್ದ ಕೆಂಪು ಆಗ್ತವೆ ಏನು ಗೊತ್ತೋಣ ಇಸ್ಕೊಂಬರ್ಲಿಲ್ಲ ಇದನ್ನ ಪ್ರೇಮಕ್ಕ ಮನೆ ಕೊಟ್ರ ನಿಮ್ಮನೆಗೆ ಹೇಳಿ ಇಸ್ಕೊಂಬರಕ್ಕೆ. ಹಾಂ ಮನೆ ಮತ್ತೆ ರತೋಡಿ ಈಗ ಬಂದದಕ್ಕೆ ನೀವು. ಹಾಂ ಏನು ಮಾಡ್ತಿದ್ದೀರಾ? ಕರ್ಜಿಕಾಯಿ ಗಂಡಿನ ಮನೆ ಕೊಡ್ಬೇಕಂತಲ್ಲ, ಎಲ್ಲ ತಗೊಂಡೋಗಿ ಗಂಡಿನ ಮನೆಗೆಲ್ಲ ಎತ್ಕೊಂಡು ಹೋಗ್ಬೇಕಂತ. ಈ ಕಡೆ ಮಲ್ನಾಡು ಸೈಡು. ನನಗೆ ಕಂಟೆಂಟೇ ಇಲ್ಲ ಮಾಡೋಕ್ಕೆ. ತೆಗಿತಾ ಇಲ್ಲ ಯೂಟ್ಯೂಬ್ ಬೇಡ. ಮೊನ್ನೆ ಮಾಡಿದ್ದೀಳು, ಇಲ್ಲ ಡಿಲೀಟ್ ಗೀತನ ಗೀತಂಗೆ ಅಂತ ನೋಡಿ ಗೈಸ್, ಇವಳು ನಮ್ಮ ಮಾವನ ಮಗಳು, ನಮ್ಮನ ಅಣ್ಣನ ಮಗಳು. ಬೆಂಗಳೂರಲ್ಲಿ ಎಷ್ಟು 2 ಮೊಬೈಲ್ ಅಂಗಡಿ ಇದ್ದಾವೆ. ಎರಡು ಮೊಬೈಲ್ ಅಂಗಡಿ, ಎಷ್ಟು ಮನೆ? 12 ಮನೆ. ಇಷ್ಟು ಸಂಪತ್ತು. ನಮ್ಮ ಕಸಿನ್ ಸಿಸ್ಟರ್ ಮಗನ ಮದುವೆ, ಸತ್ತಿನ ಮದುವೆ ಇದು. ಇವತ್ತು ಅಕ್ಕಿ ಶಾಸ್ತ್ರ ಇತ್ತು, ಅದಕ್ಕೆ ಹೋಗಿದ್ವಿ. ನಮ್ಮಮ್ಮನ ಅಣ್ಣನ ಮಗಂದು ಶುಕ್ರವಾರದವರೆಗೂ ಇನ್ನೂ ಡೈಲಿ ಮದುವೆ ಫಂಕ್ಷನ್ನೇ. ಆಮೇಲೆ ಇನ್ನೊಂದು ಥರ ಬ್ಯುಸಿ, ಅದೇನು ಅಂತ ಮುಂದೆ ಹೋಗ್ತಾ ಹೇಳ್ತೀನಿ. ಏನು ಗೊತ್ತಾ ಗೈಸ್, ಬಿಸಿಲಲ್ಲಿ ಒಂದು ವೀಕಿಂದ ಓಡಾಡಿ ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿದ್ದೀನಿ ನಾನಂತ. ಏನು ಕೇರ್ ಮಾಡ್ಕೊತಿಲ್ಲ. ಯಾರಪ್ಪ ಕೇರ್ ಮಾಡ್ಕೊತಾರೆ? ಏನಕ್ಕೆ ಇಂಟ್ರೆಸ್ಟ್ ಇಲ್ಲ. ನಮ್ಮ ಅಕ್ಕನ ಮಗನ ಮದುವೆ ಇದೆ. ಯಾವಾಗಿಂದ ಅಂದರೆ, ಇವತ್ತು ಅಕ್ಕಿ ಶಾಸ್ತ್ರ ಇತ್ತು, ನಾಳೆ ಮೆಹಂದಿ ಶಾಸ್ತ್ರ, ಬುಧವಾರ ಚಪ್ರ ಹಾಕ್ತಾರೆ, ಗುರುವಾರ ಮುಹೂರ್ತ, ಶುಕ್ರವಾರ ಬೀಗರೂಟ, ಶುಕ್ರವಾರದವರೆಗೂ ಬ್ಯುಸಿ. ಆಮೇಲೆ ನಂದು ಪರ್ಸ್ನಲ್ ಬ್ಯುಸಿ ಅಬೌಟ್ ಮನೆ ಬಗ್ಗೆ, ಫುಲ್ಲು ಬ್ಯುಸಿ. ಏನು ಹೇಳೋದು, ನನಗೇನಾದರೂ ಸ್ವಲ್ಪ ಕೆಲಸಗಳಿದ್ಬಿಟ್ರೆ ನನ್ನ ಬಗ್ಗೆನೂ ಕೇರ್ ಮಾಡಲ್ಲ. ಮತ್ತು ಒಂದು ಕಡೆ ಮೊಬೈಲು ಯೂಟ್ಯೂಬ್ ಕಡೆನೂ ತಲೆ ಕೆಡಿಸ್ಕೊಳ್ಳಲ್ಲ. ನಂದ ದೀಪ ಮೆಚ್ಚಿದ ಮನೆಗೆ, ಆರದ ದೀಪ ಮೆಚ್ಚಿದ ಮನೆ, ಊರೆಲ್ಲ ಹರಸಿದರು ಪುಷ್ಪಾಂಜಲಿ. ವೇಟ್ ಏನು ಗೊತ್ತಾ ಗೈಸ್, ಅದೇ ನಮ್ಮ ಅಕ್ಕವ್ರ ಮನೆ ಟೈಮ್ನಲ್ಲ, ಅವ್ರ ಮನೆ ಹತ್ರ ಬೇವಿನ ಸೊಪ್ಪಿನ ಮರ ಇತ್ತು. ನೋಡ್ದ ಹಂಗೆ ಕಿತ್ಕೊಂಬಂದೆ. ಇದು ಬರ್ತಾ ಅಲ್ಲಿ ಯಾರೋ ರೋಸ್ ಹಾಕಿದ್ರು, ರೋಸ್ ಕೇಳಿ ಇಸ್ಕೊಂಬಂದ್ವಿ. ಅಲ್ಲೆಲ್ಲ ಫುಲ್ಲು ಉದ್ದಕ್ಕೆಲ್ಲ ಎಲ್ಲರ ಮನೆ ಮುಂದೆನೂ ಏನು ಮಲ್ಲಿಗೆ ಹೂವಿಂದು ಗಿಡ ಹಾಕಿರ್ತಾರೆ, ಎಲ್ಲ ಹೂವಿನ ಗಿಡಗಳು ಹಾಕಂತಾರೆ. ಈ ಕಡೆ ಈ ಸೈಡೆಲ್ಲ, ಹಳ್ಳಿ ಸೈಡೆಲ್ಲ ಯಾರು ದುಡ್ಡಿಗೆ ಹೂವನ್ನ ಪೂಜೆಗೆಲ್ಲ ಕೊಳ್ಳೋದೇ ಇಲ್ಲ, ಎಲ್ಲ ಮನೆ ಮುಂದೆ ಹಾಕೊಂಡ್ಬಿಟ್ಟಿರ್ತಾರಲ್ಲ, ಎಲ್ಲ ಯೂಸ್ ಮಾಡ್ತಾರೆ ಅದನ್ನೇ. ಏನಕ್ಕೆ ನಾನು ಇವೆಲ್ಲ ಕತೆ ಹೊಡಿತಿದ್ವಿ ಅಂದರೆ, ಕಂಟೆಂಟ್ ಬೇಕಲ್ವಾ, ಏನಾದರೂ ಒಂದು, ಅದಕ್ಕೆ ಕತೆ ಹೊಡಿತಾಯಿದ್ವಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಖನೂ ಸುತ್ತ ತೊಳೆದಿಲ್ಲ, ಅಲ್ಲಿಂದ ಬಂದು ಹಂಗೆ ಮಾಡ್ತಾಯಿದ್ದೀನಿ.